ತುಂಬಿಕೊಂಡಿದ್ದರು, ನಿತ್ಯ ನನ್ನ ಮನದಲ್ಲಿ ತುಂಬಿಕೊಂಡಿದೆ 10 ಮನೆಗಳು ಮುರಿಯುವ ಕುತಂತ್ರ ಕಾರಗ. ಹೆತ್ತವರಿಗೆ ಬೇಕಾಗಿರುವುದು ನಿತ್ಯ ನ್ಯಾಯ, ನೀತಿ, ಧರ್ಮ. ಆದರೆ ಅವರ ರಕ್ತವನ್ನು ಹಂಚಿಕೊಂಡು ಹುಟ್ಟಿರುವ ಈ ಮಹಾಂತೇಶನಿಗೆ ಬೇಕಾಗಿರುವುದು ನಿತ್ಯ ಖಂಡ, ಹೆಂಡ, ಕಂಡ ಯೌವನದ ಹೆಣ್ಣುಗಳು. ಆ ಹೆತ್ತವರಿಗೂ ಹೆತ್ತ ಮಗನಿಗೂ ಎಷ್ಟೊಂದು ಅಂತರ. ಬಹಿರಂಗದಲ್ಲಿ ಬದುಕುವುದು ಆ ಹೆತ್ತವರ ಕೀರ್ತಿ. ಆದರೆ ಅಂತರಂಗದಲ್ಲಿ ಬದುಕುವುದು ಈ ಮಹಾಂತೇಶನ ಮಡಿಲಲ್ಲಿ ತುಂಬಿಕೊಂಡ ಮದಿಚ್ಛೆಯಂತೆ ನಡೆದರೆ ಮಾತ್ರ ಮಹಾಂತೇಶ. ನನ್ನಿಚ್ಛೆಯನ್ನು ತುಚ್ಛವಾಗಿ ಕಂಡಿದ್ದೆ, ಆದರೆ ಅವರ ಬಾಳು ನುಚ್ಚು ನೂರಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಅಮ್ಮ, ಏನಮ್ಮ ಮುಂಚೆಯಿಂದ ಮನೆಯಲ್ಲಿ ಕಾಣಿಸ್ತಾ ಇರ್ಲಿಲ್ವಲ್ಲ, ಎಲ್ಲಿ ಹೋಗಿದ್ದಪ್ಪ? ಏನಿಲ್ಲಮ್ಮ, ಮನೆಯಲ್ಲೇ ಕಾಲ ಕಳೆಯಲು ತುಂಬಾ ಬೇಸರ ಬರ್ತಾ ಇತ್ತು. ಹೀಗಾಗಿ ಸ್ನೇಹಿತರನ್ನ ಕಾಣೋದಕ್ಕೆ ಹೊರಗಡೆ ಹೋಗಿದ್ದೆಮ್ಮ. ಅಲ್ಲ ಮಂತೇಶ, ಬೆಂಗಳೂರಿಗೆ ಹೋದವನು ನಮ್ಮ ಮನೆಗೆ ಬರೋದೇ ಅಪರೂಪ. ಬಂದ್ರು 4 ದಿವಸ, 4 ತಾಸು ಕೂಡ ಮನೆಯಲ್ಲಿ ಇರೋದಿಲ್ವಲ್ಲೋ. ಅಲ್ಲೋ, ನಿಮ್ಮಪ್ಪ ಮಾತಿಗೂ ಮಹಾಂತೇಶ ಅಂತ ಕೂಗ್ತಾನೆ ಇರ್ತಾರೆ. ನೀನ್ ನೋಡಿದ್ರೆ ಮನೇಲೇ ಇರೋದಿಲ್ಲ. ನೋಡು, ಇವತ್ತು ಒಂದು ದಿನ ಆದ್ರೂ ಮನೇಲಿ ಇರು. ಏನಮ್ಮ, ಚಿಕ್ಕ ಮಗುವಿಗೆ ಕುಡಿಸಿದಂತೆ ನನಗೆ ಹಾಲು ಕುಡಿಸಲು ಬಂದಿರುವೆಯಲ್ಲ ಅಮ್ಮ. ಈಗ ನಾನು ನಿನ್ನ ಚಿಕ್ಕ ಮಗು ಮಹಾಂತೇಶನಲ್ಲ, ಬೆಳೆದು ನಿಂತ ಪ್ರಾಪ್ತ ವಯಸ್ಸಿನ ಮಗನಮ್ಮ ನಾನು. ಮಹಾಂತೇಶ, ನೀನು ಎಷ್ಟೇ ಬೆಳೆದು ದೊಡ್ಡವನಾದ್ರೂ, ದೊಡ್ಡ ಸ್ಥಾನದಲ್ಲಿದ್ದರು, ಹೆತ್ತವರ ಕಣ್ಣಿಗೆ ನೀನಿನ್ನೂ ಚಿಕ್ಕ ಮಗುನಪ್ಪ. ನೋಡು, ಈ ಮನೆಯಲ್ಲಿ ಚಿಕ್ಕವನಿದ್ದಾಗ ಚೊಕ್ಕವಾಗಿ ಬೆಳೆಯಲೆಂದು ಹಾಲು ಕುಡಿಸ್ತಾ ಇದ್ವಿ. ಆ ಅಭ್ಯಾಸ ತಪ್ಪಿಲ್ಲ ಅಷ್ಟೇ. ನೋಡು, ಹೆತ್ತವಳ ಕೈಯಲ್ಲಿರೋ ಹಾಲು ಯಾವತ್ತೂ ಕೆಡಕಾಗೋದಿಲ್ಲ. ತೆಗೆದುಕೊಳ್ಳಪ್ಪ ಹಾಲು. ತಿಳಿಯತಮ್ಮ ಹೆತ್ತವಳ ಪ್ರೀತಿಯನ್ನು ತಿಳಿಯದೆ ಏನೇನೋ ತಪ್ಪು ಮಾತಾಡ್ಬಿಟ್ಟೆ. ದಯವಿಟ್ಟು ತಪ್ಪು ತಿಳಿದುಕೊಳ್ಳಬೇಡಮ್ಮ. ಸರಿ ಆಯ್ತಮ್ಮ, ಇನ್ನು ಮುಂದೆ ನಾನು ಬೆಂಗಳೂರಿಂದ ಊರಿಗೆ ಬಂದಾಗೊಮ್ಮೆ ನಿತ್ಯ ನಿನ್ನ ಕೈಯಿಂದ ಹಾಲು ಕುಡ್ದೆ ನಾನು ಮನೆಯಿಂದ ಹೊರಗೆ ಹೋಗ್ತೇನೆ. ಆಯ್ತೆ? ಕೊಡಮ್ಮ ಹಾಲು. ಅಮ್ಮ, ನಿನ್ನೆ ರಾತ್ರಿ ಮನೆಗೆ ಬಂದಾಗ ತುಂಬಾ ಹೊತ್ತಾಗಿತ್ತು. ಅಪ್ಪ ಏನಾದ್ರೂ ತಪ್ಪು ತಿಳ್ಕೊಂಡ್ರೇನಮ್ಮ? ನೀನು ಮಾಡಿದ ತಪ್ಪು ಅವರ ಕಣ್ಣಿಗೆ ಬಿದ್ರೆ ತಾನೆ ಅವರು ತಪ್ಪು ತಿಳಿಯೋದು. ನೀನು ಮನೆಗೆ ಬಂದಾಗ ಅವರು ಇರ್ಲಿಲ್ಲ.
ರಾತ್ರಿ ನೀನು ಕುಡಿದು ಅಲುಗಾಡುತ್ತಾ ಬಂದಾಗ ಕೈ ಹಿಡಿದು ಕರೆದುಕೊಂಡು ಹೋಗಿ ನಾನೇ ಮಲಗಿಸಿದೆ. ನೀನು ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ನಿನ್ನ ಘನತೆಯ ಅರಿವು ನನಗೆ ಉಳಿದಿರಲಿಲ್ಲ. ಈ ನಿನ್ನ ಕೆಟ್ಟ ಚಟ ನಿನ್ನ ತಂದೆಗೆ ಗೊತ್ತಿಲ್ಲ. ಅದು ನಮ್ಮ ಪುಣ್ಯವೆಂದು ತಿಳಿದುಕೋ. ಅಮ್ಮ, ಏನ್ ಹೇಳ್ತಾ ಇದೀಯಮ್ಮ? ನಿಮ್ಗೇನ್ ಹೇಳ್ತಾ ಇದೀಯಾ? ನೋಡು ಮಾತೇಶ, ಹೆತ್ತ ತಾಯಿಯಾಗಿ ನಿನಗೆ ಒಂದು ಮಾತು ಹೇಳ್ತಾ ಇದ್ದೇನೆ, ನೆನಪಿನಲ್ಲಿ ಇಟ್ಟುಕೋ. ಮಾನವತರ ಮನೆತನದಲ್ಲಿ ಹುಟ್ಟಿದ ನೀನು 10 ಜನಕ್ಕೆ ಒಳ್ಳೆ ಕೆಲಸವನ್ನ ಮಾಡಬೇಕೇ ಹೊರತು ಹೀನ ಕೆಲಸಕ್ಕೆ ಎಂದೂ ಕೈ ಹಾಕಬಾರ್ದು. ಈ ವಯಸ್ಸಿನಲ್ಲಿ ಕುಡಿಯುವುದು, ಸೇದುವುದು, ಜೂಜಾಡುವುದು ಮಾಡಿದ್ರೆ ನಿನ್ನ ಜೀವನ ಅಂಧಕಾರದಲ್ಲಿ ಉಳಿಯಬೇಕಾಗುತ್ತದೆ. ಸತ್ಯ ತಪ್ಪಿದಲ್ಲ. ಅಮ್ಮ, ಏನ್ ಮಾತು ಅಂತ ಹೇಳ್ತೀಯಮ್ಮ ನೀನು? ಅಂಥ ತಪ್ಪು ನಾನೇನ್ ಮಾಡಿರುವೆ? ಈ ಕಲಿಯುಗದಲ್ಲಿ ಕುಡಿಯುವುದು ತಪ್ಪೇ? ಕೊಲೆ, ಕಳ್ಳತನ, ಅತ್ಯಾಚಾರ ಮಾಡಿದರೆ ತಪ್ಪಾಗುತ್ತದೆ. ಅಮ್ಮ, ದುಡ್ಡಿದ್ದು ದೊಡ್ಡವರಾದ ನಾವು ಕುಡಿಯೋದು ದೊಡ್ಡ ತಪ್ಪೇನಲ್ಲ. ಹಾಗಂತ ನೀನು ತಿಳಿದುಕೊಂಡಿದ್ಯಪ್ಪ, ನಾವು ತಿಳಿಬೇಕಲ್ಲ. ನೋಡು, ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆ. ಈ ಮನೆಯಲ್ಲಿ ಹುಟ್ಟಿದವರು ಯಾರೇ ಇರಲಿ, ಅವರು ತಪ್ಪು ಮಾಡಿದ್ದೇ ಆದ್ರೆ ಅವರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ನೋಡು ಮಾದೇಶ, ಯಾವುದೇ ಕಾರಣಕ್ಕೂ ನೀನು ತಪ್ಪು ಮಾಡಕೂಡದು. ತಪ್ಪಿ ನಡೆದ್ರೆ ನಿನ್ನ ಜೀವನದಲ್ಲಿ ಕುಂದಾಗಬೇಕಾಗುತ್ತದೆ. ಎಚ್ಚರ ತಿಳಿಯಿತಮ್ಮ ಹೆತ್ತವರ ಆಜ್ಞೆ. ಹೆತ್ತ ಕರುಳಿನ ಪ್ರೀತಿಯನ್ನು ತಿಳಿಯದೆ ಏನೇನೋ ತಪ್ಪು ಮಾತಾಡ್ಬಿಟ್ಟೆ. ಅಮ್ಮ, ಇವತ್ತು ಈ ನಿನ್ನ ಪಾದ ಮುಟ್ಟಿ ಹೇಳ್ತೇನೆ, ಇನ್ನು ಮುಂದೆ ಯಾವ ತಪ್ಪಾಗದಂತೆ ನಡೆದುಕೊಳ್ಳುತ್ತೇನೆ. ಇದೇ ನನ್ನ ಕೊನೆಯ ಮಾತಮ್ಮ, ಇದೇ ನನ್ನ ಕೊನೆಯ ಮಾತು. ಈ ಮನೆಗೆ ನೀನೊಬ್ಬನೇ ಮಗನಪ್ಪ. ಹೆಣ್ಣಂದ್ರು ನೀನೆ, ಗಂಡಂದ್ರು ನೀನೆ. ಅದಕ್ಕೆ ಹೇಳ್ತಾ ಇದ್ದೀನಿ ಮಾತೇಶ, ನೋಡು, ನಿನ್ನ ಕೆನ್ನೆಗೆ ಒಡೆಯುವಷ್ಟು ಸಣ್ಣವಳು ನಾನಲ್ಲ. ನೀನು 100 ತಪ್ಪು ಮಾಡಿದ್ರು ಅದನ್ನ ಮುಚ್ಚಿಕೊಳ್ಳುವುದು ನನಗೆ ಗೊತ್ತು ಕೊಡು. ಹೆತ್ತ ತಾಯಿಯಾಗಿ ಅದು ನನ್ನ ಕರ್ತವ್ಯ. ಆದ್ರೆ ನಿನ್ನ ತಂದೆ ಆಗಲ್ಲ. ದುಷ್ಟರನ್ನು ಕಂಡರೆ ಕೆಂಡ ಕಾರ್ತಾರೆ, ಗಂಡರನ್ನು ಕಂಡರೆ ಕೈ ಕಾಲೇ ಮುರಿದು ಹಾಕ್ತಾರೆ, ಗಣಕರನ್ನು ಕಂಡರೆ ಕತ್ತನೆ ಕತ್ತರಿಸಿ ಹಾಕ್ತಾರೆ. ಅಷ್ಟೊಂದು ನಿಷ್ಠಾವಂತರು ನಿನ್ನ ತಂದೆ. ಅಂತವರ ಮಗನಾದ ನೀನು ಅಷ್ಟೇ ನಿಷ್ಠೆಯಿಂದ ನಡೆಯಬೇಕು. ಅಮ್ಮ, ಇವತ್ತು ನಿನ್ನ ಪಾದ ಮುಟ್ಟಿ ಹೇಳ್ತೇನೆ, ಇನ್ನು ಮುಂದೆ ಯಾವ ತಪ್ಪಾಗದಂತೆ ನಡೆದುಕೊಳ್ಳುತ್ತೇನೆ. ಅಮ್ಮ, ಇದೇ ನನ್ನ ಕೊನೆ ಮಾತು. ಇವತ್ತು ನಾನು ಬೆಂಗಳೂರಿಗೆ ಹೋಗ್ಬೇಕು. ಅಪ್ಪನ ಕಡೆಯಿಂದ ಒಂದು 50,000 ರೂಪಾಯಿ ಕೊಡಿಸಮ್ಮ. 50,000 ಯಾಕೋ? 1 ಲಕ್ಷ ತೆಗೆದುಕೊಂಡೋಗು. ಅಮ್ಮ, 1 ಲಕ್ಷನಾ? ನೀನು ಬುದ್ಧಿವಂತನಾಗಬೇಕು, ಅಷ್ಟೇ ನನಗೆ ಬೇಕಾಗಿದೆ. ಆಯ್ತಮ್ಮ, ಆಯ್ತು. ಏನು ಮಾದೇವಿ, ತಾಯಿ ಮಗ ಕಲ್ತು ಏನೇನೋ ಗುಸುಗುಸು ಮಾತಾಡ್ತಾ ನಿಂತಿದ್ರಲ್ಲ? ಮಾತೇಶ ಬೆಂಗಳೂರಿಗೆ ಹೋಗ್ತಾನಂತೆ. ಅವನ ಖರ್ಚಿಗೆ ಅಂತ 50,000 ರೂಪಾಯಿ ಕೇಳ್ತಾ ಇದ್ದೀನಿ. ಮಾದೇವಿ, ನೀನು ಇಂಥ ದೊಡ್ಡ ಮನೆತನದಲ್ಲಿ ಇದ್ದವಳು, ನೀನು 50,000 ರೂಪಾಯಿ ಕೊಡೋದಕ್ಕೆ ನನ್ನನ್ನು ಕೇಳಬೇಕೆ? ನೋಡು ಮಾದೇವಿ, 50,000 ಯಾಕೆ 1 ಲಕ್ಷ ರೂಪಾಯಿ ಕೊಟ್ಟರು ನಂದೇನು ಅಭ್ಯಂತರ ಇಲ್ಲ. ಆದ್ರೂ ಒಂದು ಮಾತು ಮಾತೇಶ, ನಿನಗೆ ಕೇಳೋದು ಒಂದೇ ಒಂದು ಮಾತಪ್ಪ. ಅಪ್ಪಾಜಿ, ಏನ್ ಹೇಳ್ತೀರ ಹೇಳಿ. ನಿಮ್ ಮಾತನ್ನು ನಾನು ಚಾಚು ತಪ್ಪದೆ ಪಾಲಿಸ್ತೇನೆ. ನೋಡು ಮಾತೇಶ, ನಮಗಿರುವನು ನೀನು ಒಬ್ಬನೇ ಮಗ. ನಮ್ಮ ಸರ್ವಾಧಿಕಾರಿಗೆ ನಾಳೆ ಯಜಮಾನ ಆಗುವನು ನೀನೆ. ನೋಡಪ್ಪ, ನೀನು ಶ್ರೀ ಸಂಪತ್ತು ಎಲ್ಲವನ್ನು ಈ ಮನೆ ತುಂಬಿದ ಬಳಕೆ ಇದೆಲ್ಲ ಆಸ್ತಿ ಒಡೆಯನಾಗುವನು ನೀನೊಬ್ಬನೇ. ಆದರೆ ಬೆಳೆಯುವ ನಿನ್ನ ಬುದ್ಧಿ ಪ್ರಬುದ್ಧವಾಗಲೆಂದು ಶ್ರದ್ಧೆ ನಿಷ್ಠೆಯಿಂದ 10 ಜನರು ಮೆಚ್ಚಿಕೊಳ್ಳುವಂತೆ ಆಗಬೇಕಪ್ಪ. ನಿನ್ನ ಬಾಳು 10 ಜನರನ್ನು ಮೆಚ್ಚಿಕೊಳ್ಳುವಂತೆ ಆಗಬೇಕು ನಿನ್ನ ಬದುಕು. ಅಪ್ಪಾಜಿ, ಹೆತ್ತವರ ಕರುಳಿಗೆ ಯಾವ ಕಳಂಕವೂ ತರದಂತೆ
ಈ ಮನೆಯ ಮುತ್ತಿನ ಹಾರವಾಗಿ, ನಿಮ್ಮ ನ್ಯಾಯ ನೀತಿ ಧರ್ಮದ ಉಸಿರಾಗಿ ಸದಾ ನಿಮ್ಮ ಆಶ್ರಯದಲ್ಲಿ ಬದುಕುತ್ತೇನೆ ಎಂದು ನಿಮಗೆ ಮಾತು ಕೊಡುತ್ತೇನೆ. ಆದರೆ ಮಗನಾದ ನನ್ನ ಮೇಲೆ ಸ್ವಲ್ಪ ನೀವು ನಂಬಿಕೆ ಇಡಿ. ಮಾತೇಶ, ಹೆತ್ತ ಮಗನನ್ನು ನಂಬದಿದ್ದರೆ ಮತ್ತಾರು ನಂಬಬೇಕು ಮಾತೇಶ. ಹಾ ಮಾತೇಶ, ನಾನು ಹೇಳುವ ಈ ಮಾತು ನಿನಗೆ ಸ್ವಲ್ಪ ನೋವಾಗಬಾರದು, ಆಗುತ್ತಿದೆ. ಆದರೆ ನೋಡು ಮಾತೇಶ, ಈ ನಮ್ಮ ಮನೆ ಎಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ, ಪ್ರೀತಿ ವಾತ್ಸಲ್ಯ ಎಂಬ ಕಾಳು ಕಡಿಗಳನ್ನು ಹಾಕಿ, ಬುದ್ಧಿ ಎಂಬ ಬೇರೆಯನ್ನು ಹಣಿದು 10 ಜನರಿಗೆ ಪಾಠ ಹೇಳುವ ಶಿವಶರಣ ನೀನಾಗಬೇಕೆಂದು ನನ್ನ ಆಸೆ ಇದೆ. ನನ್ನ ಆಸೆ ಇದೆ. ನೋಡು, ಆ ಬೆಳೆದ ಹಕ್ಕಿ 10 ಜನರಿಗೆ ಕೊಕ್ಕಿ ತಿನ್ನುವ ರಣ 10 ಆಗಬಾರದು ಮಾತೇಶ, ರಣ 10 ಆಗಬಾರದು. ಇದು ನಿನಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ ಮಾತೇಶ. ಅಪ್ಪಾಜಿ, ನಿಮ್ಮ ಮಾತಿನ ಅಂತರಂಗವನ್ನು ನಾನು ಅರ್ಥ ಮಾಡಿಕೊಂಡೆ. ನೀವು ತಿಳಿದುಕೊಂಡ ಹಾಗೆ ಈ ಹಕ್ಕಿ ಹಸಿ ಮಾಂಸ ತಿನ್ನುವ ರಣಹತಲ್ಲ, ಬದಲಿಗೆ ಈ ನಮ್ಮ ಶಿವಶರಣರ ಮಠದಲ್ಲಿ ಪಾಠ ಪಠಿಸುವ ರಗಿಣಿ ನಾವು. ಅಪ್ಪಾಜಿ, ನೀವೇ ಕಾದು ನೋಡಿ, ಈ ಹಕ್ಕಿ ಕುಕ್ಕುವುದೋ ಅಥವಾ ಹೆತ್ತ ಕರುಳಿಗೆ ಕೀರ್ತಿ ತರುವುದೋ ಎಂದು. ಅಮ್ಮ, ಅಪ್ಪಾಜಿ, ನನಗಿನ್ನು ಸಮಯವಾಗ್ತಾ ಇದೆ, ನಾನು ಹೋಗಿ ಬರ್ತೇನೆ. ಓಹೋ, ರುದ್ರ ರುದ್ರ ಚೆನ್ನಾಗಿದೆಯಾ? ನಾನು ಸ್ವಲ್ಪ ಬೆಂಗಳೂರಿಗೆ ಹೋಗಿ ಬರ್ತೇನೆ. ಚೆನ್ನಾಗಿದ್ದೀವ್ರಿ ದಣ್ಯರ, ನಿಮ್ಮ ಪುಣ್ಯದಿಂದ. ಇನ್ನೊಂದು 4 ದಿವಸ ಇರಬಾರ್ದೇನ್ರಿ? ಏ ಇಲ್ಲ ರುದ್ರ, ಈಗ ತುಂಬಾ ಅರ್ಜೆಂಟ್ ಕೆಲಸ ಇದೆ, ನಾನು ಮತ್ತೆ ಸಮಯ ಸಿಕ್ಕಾಗ ಬರ್ತೀನಿ. ರುದ್ರ, ಒಳಗಡೆ ನಾ ಹೋಗಿ ನನ್ನ ತಿಜೋರಿಯಲ್ಲಿ 1 ಲಕ್ಷ ರೂಪಾಯಿ ಇದೆ. ಆ ಮಾಂತೇಶನ ಸುಡಿಕೇಸಲ್ಲಿಟ್ಟು ಅವನು ಮನೆ ಬಂದು ಬೆಂಗಳೂರಿಗೆ ಕಳಿಸ್ಕೊಡು ಅವನಿಗೆ. ಸರಿ ರೀ, ಅಷ್ಟೇ ಮಾಡ್ತೇನ್ರಪ್ಪ. ನೀನು ಬೆಂಗಳೂರಿಗೆ ಹೋದ್ಮೇಲೆ ಆಗಾಗ ನನಗೆ ಪತ್ರ ಬರೀತಾ ಇರು, ಫೋನ್ ಮಾಡ್ತಾ ಇರು, ನಿನ್ನ ತಾಯಿನ ಆರೋಗ್ಯ ವಿಚಾರಿಸ್ಕೊಂತಾ ಇರು. ಸರಿಮಾ, ಸರಿ. ನಿನ್ನ ಆರೋಗ್ಯ ವಿಚಾರ ನನಗೆ ಹೇಳ್ತಾರೆ. ಆಯ್ತಮ್ಮ, ಆಯ್ತು. ನೋಡು, ಹೊತ್ತೊತ್ತಿಗೆ ಊಟ ಮಾಡು, ಹಾ. ನಿದ್ದೆ ಮಾಡು, ಹಾ. ಕೆಲ್ಸಕ್ಕೆ ಹೋಗು, ಆಯ್ತು. ಹಾಗೆ ಓದೋದನ್ನು ಚೆನ್ನಾಗಿ ಮಾಡು. ಆಯ್ತಮ್ಮ, ಆಯ್ತು. ಹಾ ದಣ್ಯರ, ನನ್ನ ಮಗಳು ಸಹಿತ ಬೆಂಗಳೂರಿಗೆ ಇದ್ದಾಳ್ರಿ.